ಇವತ್ತಿನ ಸಮಾನ ಹೇಗಿದೆ ಅಂದರೆ ಕೆಲವ್ದು ಏನೇ ಎಕ್ಸ್ಪ್ಲನೇಷನ್ ಕೊಟ್ರು ಇವೆಲ್ಲ ಯಾರು ನಂಬ್ತಾರೆ ಅಂತ ಸ್ಪಿರಿಚುಯಾಲಿಟಿಗೆ ಕೆಲವ್ರು ಕನೆಕ್ಟೇ ಆಗಲ್ಲ. ಹೌದು. ಸೊ ಅಂಥವ್ರನ್ನ ನೀವು ಯೂಶಲಿ ಹೇಗೆ ನೋಡಬೇಕು ಅಂದರೆ ಅವ್ರಿಗೆ ಇನ್ನೂ ಟೈಮ್ ಬಂದಿಲ್ಲ ಅಂತನಾ? ಅದೇ ಇವಾಗ ಆನಂದ್ ಅವ್ರು ಹೇಳಿದ್ರು ನೋಡ್ರಿ, ಆ ಎಲೆ ಯಾವಾಗ ಉದುರ್ಬೇಕು ಆವಾಗಲೇ ಉದುರೋದು. ನಾನು ಅದನ್ನು ಉದುರಿಸೋ ಪ್ರಯತ್ನ ಯಾಕೆ ಮಾಡಬೇಕು? ಸೊ ನನ್ನ ಕೆಲಸ ನಾನು ಮಾಡಬೇಕು, ಅವ್ರು ಮಾಡಲಿ. ಹೌದು, ಅವ್ರು ಇನ್ನೂ ಅಲ್ಲೇ ಇರ್ತಾರೆ ಪಾಪ. ಅದಕ್ಕೆ ಪಾಠ ಕಲಿತು ಅದು 5th ಸ್ಟ್ಯಾಂಡರ್ಡ್ ಬಂದಾಗ ನಮಗೆ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗ್ತಾರೆ. ನಾನು ಈಗಲೇ ನನ್ನ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗು ಅಂದರೆ ಆಗಲ್ಲ. ಅದಕ್ಕೆ ಅವರು ಪಳಗಬೇಕು. ಹೌದು, ಕೆಪಾಸಿಟಿನೂ ಆಗಬೇಕು, ಬೆರಳು ಸುಟ್ಕೋಬೇಕು, ಆವಾಗ ಬರ್ತಾರೆ. ಓ ಬಾಬಾ ಅಂತ ಆಗ ಮೆಡಿಸನ್ ಹಾಕ್ತಾರೆ. ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆಯಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಥರ. ಹೌದು, ಆ ಥರ ತುಂಬ ಚೆನ್ನಾಗಿತ್ತು. ಆಮೇಲೆ ಇವತ್ತು ಅದೇ ಒಂದೊಂದು ಮಂತ್ಗೂ ಒಂದೊಂದು ಲೈನಲ್ಲಿ ಏನಾದ್ರು ಅಡ್ವೈಸ್ ಕೊಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಮಾಡ್ಬೋದಾ ಮ್ಯಾಮ್? ಎಸ್. ಸರಿ, ಜನವರಿ ತಿಂಗಳಲ್ಲಿ ಹುಟ್ಟಿರೋರಿಗೆ ಈಗ ನನಗೆ ಹೆಂಗೆ ಸ್ಕ್ಯಾನ್ ಮಾಡಿದ್ರು ಮಂತ್ ಸ್ಕ್ಯಾನು ಆ ಥರ ಏನಾದ್ರು ಹೇಳ್ಬೋದಾ? ಜಾನ್ವರಿ ಮಂತಲ್ಲಿ ಇರೋರಿಗೆ ಜನರಲ್ ಆಗಿ 90% ಅಂದರೆ ಕೆಲವರು ಎಲ್ಲ ಜಾನ್ವರಿ ಮಂತವರು ಅನ್ನೋದಕ್ಕಿಂತ 99% ಜನರಿಗೆ ಆ ಜಾನ್ವರಿ ಮಂತವರು ಈ ಹಳೇ ಕರ್ಮನ ಹೊತ್ಕೊಂಡು ಬಂದಿರ್ತಾರೆ. ಫಸ್ಟ್ ಸ್ಟೆಪ್ ಅವರು ಈ ಗಂಡು ಮಕ್ಕಳು, ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ವ್ಯತ್ಯಾಸ ಇರುತ್ತೆ. ಇಲ್ಲೂ ಈ ಗಂಡು ಮಕ್ಕಳು ಆ ಪಾಸ್ಟ್ ಕರ್ಮನ ಎಷ್ಟು ಹೊತ್ಕೊಂಡಿರ್ತಾರೆ ಅಂದರೆ, ಈ ಜನ್ಮದಲ್ಲಿ ಏನು ತಪ್ಪೇ ಮಾಡಿರಲ್ಲ. ಸೆಕೆಂಡ್ ಆಫ್ ಲೈಫ್ ಇದು ಎಲ್ಲರೂ ಅವ್ರಿಗೆ ಗೊತ್ತಾಗುತ್ತೆ. ಸೆಕೆಂಡ್ ಆಫ್ ಲೈಫ್ ತುಂಬ ಸಫರಿಂಗ್ಗೆ ಸಿಕ್ಕಾಕ್ಕೋತಾರೆ. ಈಗೇನಾದರೂ ಫಸ್ಟ್ ಆಫ್ ಲೈಫಲ್ಲಿ ಇದ್ದರೆ ಅಂದರೆ 29 ಅಲ್ಲಿದ್ದರೆ ಖಂಡಿತ ಅವರು ಯಾವುದೇ ಥರ ಎಡವಟ್ಟು ಕೆಲಸಗಳು ಅಂದರೆ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದು ಮಾಡಬಾರ್ದು. ಇದು ದೊಡ್ಡ ಇದು. ಯಾಕಂದರೆ ಎಷ್ಟು ಸಿಕ್ಕಾಕೊಂಡ್ಬಿಡ್ತಾರೆ ಅಂದರೆ, ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ಳಲ್ವ ಹಾಗೆ ಸಿಕ್ಕಾಕ್ಕೋತಾರೆ ಗಂಡು ಮಕ್ಕಳು. ಹೆಣ್ಮಕ್ಳು ಇನ್ನು ಹೆಣ್ಣು ಮಕ್ಕಳಿಗೆ ಬಂದರೆ ಯಾರೂ ನೆಗೆಟಿವ್ ಆಗಿ ತಗೋಬೇಡಿ, ಅದನ್ನೇನಾದರೂ ಇಲ್ಲಿ ಇದು ಮಾಡೋದಿದ್ರೆ. ಅವ್ರಿಗೆ ನಾನು ಬುದ್ಧಿವಂತೆ, ನಾನು ತುಂಬ ಬ್ಯೂಟಿಫುಲ್, ನಾನು ತುಂಬ ಎಲ್ಲದರಲ್ಲೂ ನಾನು ರೈಟ್ ಅನ್ನೋದು ಇಟ್ಕೊಂಡೇ ಅವ್ರ ಜೀವನನ ಹಾಳು ಮಾಡ್ಕೊಂಬಿಡ್ತಾರೆ. ನಾನು ಹೇಳೋದೆಲ್ಲ ಕರೆಕ್ಟ್, ನಾನು ಮಾಡೋದೆಲ್ಲ ಕರೆಕ್ಟ್, ಆ ಥರ ಅದನ್ನಲ್ಲೇ ಟಿಕ್ ಹಾಕ್ಕೊಂಬಂದ್ಬಿಡ್ತಾರೆ. ಅವ್ರ ಜೀವನ ಅದನ್ನು ಕರೆಕ್ಷನ್ ಮಾಡಿಕೊಳ್ಳೇಬೇಕು. ಇಲ್ಲಾಂದರೆ ಅಲ್ಲೇ ಫ್ರಿಕ್ಷನ್ ಬರ್ತಾ ಇರುತ್ತೆ. ಗಂಡ ಹೆಂಡತಿ ಆಗಲಿ, ಮನೇಲಾಗಲಿ, ಅದಾಗಲಿ ಇದಾಗಲಿ ಹಠ ಇರುತ್ತೆ. ಇಲ್ಲಿ ಅದೇ ಬರುತ್ತೆ, ಅಲ್ಲಿ ಅವ್ರ ಜೀವನನ ಎಫೆಕ್ಟ್ ಮಾಡ್ಕೊಂಬಿಡ್ತಾರೆ. ಮಾಡಬಾರ್ದು. ಸರಿ, ಫೆಬ್ರವರಿ ಗಂಡು ಮಕ್ಕಳು ಅವರು ನೋಡೋಕ್ಕೆ ಹೊರಟು ಅಥವಾ ಏನೋ ಎಮೋಷನ್ಸೇ ಇಲ್ಲ ಅನ್ನೋ ಥರ ಇರ್ತಾರೆ. ಬಟ್ ಒಳಗಡೆಯಿಂದ ತುಂಬ ಎಮೋಷ್ನಲ್ ಪರ್ಸನ್ಸ್, ತುಂಬ ಸ್ಪಂದಿಸ್ತಾ ಇರ್ತಾರೆ. ಅವರು ಸಿಂಪತಿ ತೋರಿಸೋ ಅಂಥವ್ರಲ್ಲ, ಎಂಪತಿ. ಅವ್ರ ಪ್ರಾಬ್ಲಮ್ನ ಅದಕ್ಕೆ ಸೊಲ್ಯೂಷನ್ ಕೊಟ್ಟೇ ಅವ್ರು ಆಚೆ ಬರ್ತಾರೆ. ಯಾರು ಅವ್ರ ಹತ್ರಕ್ಕೆ ಹೋಗ್ತಾರೆ ಅವ್ರಿಗೆ, ಅಥವಾ ಅವ್ರು ನೋಡ್ದೆ ಅವ್ರಿಗೆ. ಹೆಣ್ಮಕ್ಳು ನಂದಾಗಲೇ ಅರ್ಧ ಹೇಳಿದ್ರಿ, ಬಟ್ ಆದರೂ ಜನರಲ್ ಆಗಿ ಇನ್ನೇನಾದರೂ? ಎಸ್, ಹೆಣ್ಣುಮಕ್ಕಳು ಹೆಚ್ಚು ಕಡಿಮೆ ಹೀಗೆ ಇರುತ್ತೆ. ಬಟ್ ಅವ್ರಿಗೆ ಫ್ಯಾಮ್ಲಿ ಲೈಫು ಅಷ್ಟು ವರ್ಕೌಟ್ ಆಗಲ್ಲ ಹೆಣ್ಮಕ್ಳಿಗೆ. ಸೊ ಈ ಥರ ಇದು ಕೊಟ್ಟಾಗ ಏನು ಮಾಡ್ತೀರಾ ರೀಡಿಂಗು? ಅವ್ರು ಹೇಗೆ ಅದನ್ನು ತೊಗೊಂಡು ಹೇಗೆ ಲೈಫ್ನ ಜೊತೆಗೆ ಹೆಜ್ಜೆ ಇಡಬೇಕು ಮ್ಯಾಮ್? ಈಗ ಈ ಥರ ಒಂದೊಂದು ಟೈಮಲ್ಲಿ ಬರ್ತಾರೆ. ಒಂದು ಪ್ರಾಬ್ಲಮ್ ಆದಮೇಲೇ ಎಲ್ಲರೂ ಬರೋದು, ಒಂದು ಸಿಕ್ಕಾಕೊಂಡ್ಮೇಲೇ ಕಣಿಗೆ ಬರೋದು. ಜನರಲ್ಲಾಗಿ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಕೇಳೋಕ್ಕೂ ಬರ್ತಾರೆ. ಆ ಟೈಮಲ್ಲಿ ನಾನು ನೋಡಿದ್ರೆ ಇದನ್ನು ಮಾಡಲೇಬೇಡಿ ಅಂತೀನಿ. ಇರೋರಿಗೆ ಒಪ್ಕೊಂಡು ಮಾಡ್ಕೊಂಡು ಹೊಟ್ಟೋಗ್ತಾರೆ. ಸದ್ಯ ನೀವು ಹೇಳಿದ್ರಿ ಹೌದು ಅನ್ನೋ ಥರ. ಇಲ್ಲ ಅಂದರೆ ಅದೇ ಬೆರಳು ಸುಟ್ಕೊಂಡು ಆಮೇಲೆ ಅವರು ಅವತ್ತು ಹೇಳಿದ್ರಲ್ಲ ಅಂತ ಒಪ್ಕೋತಾರೆ. ಹೌದು ಮ್ಯಾಮ್, ಕಣಿ ಹೇಳೋದಂದ್ರೆ ಇವಾಗ ಇಷ್ಟೊತ್ತು ನೀವು ಡೇಟ್ ಆಫ್ ಬರ್ತ್ ನೋಡಿ ಹೇಳಿದ್ರಲ್ಲ, ಅದೇ ಕಣಿನಾ? ಹೌದು. ಈ ಕಣಿಗೂ ಆಸ್ಟ್ರಾಲಜಿಗೂ ಏನು ಡಿಫ್ರೆನ್ಸ್ ಮ್ಯಾಮ್?
ಇದು ಆ್ಯಕ್ಚುಲಿ ಈ ನನಗೆ ಅಸ್ಟ್ರಾಲಜಿ ಏನೂ ಗೊತ್ತಿಲ್ಲ. ನಾನು ಯಾವಾಗ ಅವರ ಸ್ಕ್ಯಾನ್ ಮಾಡ್ತಾ ಹೋಗ್ತಿದ್ದೆ ಮೊದಲು, ಆಗ ಒಂದೊಂದು ಮಂತ್ ಅವ್ರಿಗೆ ಒಂದೊಂದು ಎನರ್ಜಿ ಪ್ಯಾಟ್ರನ್ ಇರುತ್ತೆ. ಸೊ ಆ ಮಂತ್ ಅವ್ರಿಗೆ ಅದೇ ಇರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ನಮ್ಮ ಯಜಮಾನ್ರು ಜಸ್ಟ್ ನಮ್ಮ ಹತ್ತಿರದ ಸರ್ಕಲಲ್ಲಿರೋರಿಗೆ ಮಾಡಿಸಿದ್ರು. ಇವ್ರಿಗೆ ಅವರ ಸ್ಕ್ಯಾನ್ ಮಾಡು, ಅವ್ರಿಗೆ ಮಾಡು ಅಂತ. ಅವರೆಲ್ಲ ನಮಗೆ ಗೊತ್ತಿರೋರೆ, ಅಂದರೆ ಹತ್ತಿರದ್ದು ಅವರು ಒಬ್ರದ್ದು ಒಂದೊಂದೇ ಮಂತ್ ಇರುತ್ತಲ್ಲ, ಅದು ಅದೇ ಇತ್ತು. ಇದೇನಿದು ಅಂತ ಒಂದು ಕ್ಯೂರಿಯಾಸಿಟಿಗೆ ನಾನೇನು ಮಾಡಿದೆ, ಬರೋರಿಗೆ ಡೇಟ್ ಆಫ್ ಬರ್ತ್ ಬರ್ಕೊಂಡು ಟೋಟಲ್ ಮಾಡಿ ನೋಡ್ತಾ ಇದ್ದೆ. ಆ ಮಂತ್ಗೆ ಅದೇ ಥರ ಬಿಹೇವ್ ಮಾಡ್ತಿದ್ರು. ಆಗ ಅದನ್ನು ನೋಡ್ತಾ 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 ಅದನ್ನು ಮೀರಿತು ಕಾಣಿಸೋಕ್ಕೆ ಶುರುವಾಗ್ಬಿಡುತ್ತೆ. ಇದು ಈ ಅಸ್ಟ್ರಾಲಜಿನ ಮೀರಿದ್ದು ಕಾಣಿಸುತ್ತೆ. ಕೆಲವು ಏನಾಗುತ್ತೆ, ಕೆಲವರು ಡಿಸೆಂಬರ್ ಮಂತ್ ಅವ್ರದ್ದು ಕೆಲವು ಟೈಮಲ್ಲಿ ಪ್ರಾಬ್ಲಮ್ ಇರುತ್ತೆ. ಅವರು ಅದನ್ನು ಅಸ್ಟ್ರಾಲಜಿ ಅವ್ರಿಗೆ ತೋರಿಸ್ತಾರೆ. ಅವ್ರು ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಇಲ್ಲ, ಇದು ಹಿಂಗಾಗುತ್ತೆ, ಕೇರ್ಫುಲ್ ಅಂತ ಹೇಳಿ ಕಳಿಸಿರ್ತೀನಿ. ಆಮೇಲೆ ಬರ್ತಾರೆ, ಹೌದು ನೀವು ಹೇಳಿದ್ರಿ, ಅಲ್ಲಿ ಜಾತಕ ತೋರಿಸ್ದೆ, ಅವ್ರಿಗೆ ಪರವಾಗಿಲ್ಲ ಅಂದರು, ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದರು ಅಂತ. ಆಮೇಲೆ ಗೊತ್ತಾಯಿತು ಇದೆಲ್ಲ ದೋಷಗಳು. ಈ ಡಿಸೆಂಬರ್ ಮಂತ್ಗೆ ಒಂದು ದೋಷ, ಇದು ಫೆಬ್ರವರಿಗೆ ಒಂದು ದೋಷ, ಆ ಥರ ದೋಷ ಇರೋದ್ರಿಂದ ಈ ಪ್ರಾಬ್ಲಮ್ಮು ಹೀಗೆ ಬರುತ್ತೆ ಅಂತ. ಆಯಿತಾ? ಆಮೇಲೆ ಈ ನಿಮ್ಮ ಮಂತ್ಗೆ ಏನಕ್ಕೆ ಮ್ಯಾರೇಜ್ ಲೈಫಲ್ಲಿ ಹೀಗೆ ಅದು 2 ಬರುತ್ತೆ, 2 ಬರುತ್ತೆ, ಅವ್ರಿಗೆ ನಾಗದೋಷ ಇರುತ್ತೆ. ತೋರಿಸಿದ್ದೀರಾ ಜಾತಕ? ಸರ್ಪದೋಷ ಇರುತ್ತೆ. ಸೊ ಈಗ ನೆಕ್ಸ್ಟ್ ಬರೋದು ಮಾರ್ಚ್ ಮ್ಯಾಮ್, ಮಾರ್ಚ್ ತಿಂಗಳು. ಮಾರ್ಚ್ ತಿಂಗಳು ಹೆಣ್ಣು ಮಕ್ಕಳಿಗೆ ಡೆಫಿನೆಟ್ಟಾಗಿ ಫಸ್ಟ್ ಮ್ಯಾರೇಜ್ ಬ್ರೇಕ್ ಆಗುತ್ತೆ, ಅಥವಾ ಮ್ಯಾರೇಜ್ ಬ್ರೇಕ್ ಆಗ್ಬೋದು, ಲವ್ವಿಂದ ಬ್ರೇಕ್ ಆಗ್ಬೋದು, ಅಥವಾ ಇಷ್ಟಪಟ್ಟು ಬ್ರೇಕ್ ಆಗ್ಬೋದು, ಅಥವಾ ಮದುವೆವರೆಗೂ ಬಂದು ಬ್ರೇಕ್ ಆಗ್ಬೋದು. ಒಟ್ಟಿನಲ್ಲಿ ಆಗುತ್ತೆ. ಅದಾಗಬಾರ್ದು ಅನ್ನೋದಿದ್ದರೆ ಅವರು ಕೆಲವು ಪೂಜೆ ಇರುತ್ತೆ. ಪೂಜೆ ನಾನೇನು ಮಾಡಿಸಲ್ಲ, ಅವ್ರಿಗೆ ಮಾಡ್ಸೋಕ್ಕೆ ಹೇಳ್ತೀನಿ. ಅದನ್ನು ಮಾಡಬೇಕು. ಹೆಂಗೆ ಮಾಡಬೇಕು? ಹೊರಗಡೆ ಮೆಕ್ಯಾನಿಕಲ್ಲಾಗಿ ಮಾಡಿ ಬರೋದ್ರಿಂದ ಆಗಲ್ಲ, ಒಳಗಡೆಯಿಂದ ಫೀಲ್ ಮಾಡಬೇಕು. ಅವ್ರಿಗೇನೋ ಅಷ್ಟೇ ಸ್ವಲ್ಪ ಈಗೋ ಅನ್ನೋದಿರುತ್ತೆ. ಅವ್ರ ಸ್ವಭಾವದಿಂದನೇ ಅವ್ರ ಜೀವನ ಹಾಳು ಮಾಡ್ಕೊಂಬಿಡ್ತಾರೆ. ಆದರೆ ಸ್ವಭಾವ ಒಂದು ಟೈಮ್ ಆದಮೇಲೆ ಅದೂ ಅಷ್ಟೇ, ನಾ ಹೇಳಿದ್ನಲ್ಲ, ಒಂದು ಟೈಮ್ ಆದಮೇಲೆ ಚೇಂಜ್. ಬಟ್ ಅದು ಏನೇ ಆದರೂ ಅದನ್ನು ತಗೊಳ್ಳಲ್ಲ. ಬಟ್ ಆ ಮಂತ್ಗೆ ಅದಿರುತ್ತೆ. ಅವ್ರ ಸ್ವಭಾವನ ಇಷ್ಟು ಈಸಿಯಾಗಿ ನಾನು ಹೇಳಿದ ತಕ್ಷಣ ಅವ್ರು ತಗೊಳ್ಳೋದು ಇಲ್ಲ, ಕಷ್ಟ. ಬಟ್ ಚೇಂಜ್ ಮಾಡಿಕೊಂಡ್ರೆ ಖಂಡಿತ ಅವ್ರ ಜೀವನ ತುಂಬ ಸುಗಮವಾಗಿರುತ್ತೆ. ಗಂಡು ಮಕ್ಕಳು ಹಂಗೂ ಮದುವೆ ಇನ್ನೇನು ಇಷ್ಟಪಡ್ತಿದ್ದೀನಿ ಅಂತಂದರೆ ಅವ್ರು ಬಿಟ್ಟೋಗೋಕ್ಕೆ ಮುಂಚೆ ಸರ್ ಮಾಡ್ಕೊಂಬಿಡ್ಬೋದು, ಖಂಡಿತ ಸರ್ ಮಾಡ್ಕೋಬೋದು. ಅದೇ ಇಲ್ಲಿ ಹೇಳಿಲ್ವ, ಹೆಂಗಿದೆಯೋ ಅದನ್ನ ಹಂಗೆ ಒಪ್ಕೊಳ್ಳೋದು. ಇದು ನನ್ನ ಹಣೆ ಬರಕ್ಕಿರೋದು ಅಂತ ಒಪ್ಕೊಂಬಿಟ್ರೆ ಆಗೋಯ್ತು. ಬಟ್ ಎಷ್ಟು ನಾವು ಮಾತ್ರ ಒಪ್ಕೋತೀವಿ, ಸ್ಪಿರಿಚುವಲಲ್ಲಿ ಬಂದರೆ ಮಾತ್ರ ಒಪ್ಕೊಳ್ಳೋಕ್ಕಾಗುತ್ತೆ, ಇಲ್ಲಾಂದರೆ ಆಗಲ್ಲ ಅಷ್ಟೇ. ನೆಕ್ಸ್ಟ್ ಗಂಡು ಮಕ್ಕಳದು ಸ್ವಲ್ಪ ಹಠ ಸ್ಟಾರ್ಟಿಂಗಲ್ಲಿ ಮಾತ್ರ ಇರ್ತಾರೆ. ಅಂದರೆ ಒಂದು 25ವರೆಗೂ ಸ್ವಲ್ಪ ಹಠ, ಗಲಾಟೆ, ಕಿರ್ಚಾಟ ಅದು ಇದು ಇರುತ್ತೆ. ಆಮೇಲೆ ತುಂಬ ಸಾಫ್ಟು, ಇಂಟೆಲಿಜೆಂಟು, ಸೈಲೆಂಟ್ ಆಗಿಬಿಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಇದು ಹೆಣ್ಮಕ್ಳಿಗೆ ಸ್ವಲ್ಪ ಎಫೆಕ್ಟ್ ಇರುತ್ತೆ. ಮಾರ್ಚ್. ಏಪ್ರಿಲ್ ಅವರು ಮಂತ್ ಮಾತ್ರ ಹೇಳಬೇಕು ಅಂದರೆ ಅವರು ಸ್ವಲ್ಪ ಅವ್ರದನ್ನು ಮಾತ್ರ ಅವ್ರು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಎಕ್ಸಾಂಪಲ್ ಹೆಂಗೆ ಬೇಕಾದ್ರೂ ಆಗ್ಬೋದು, ಸೆಲ್ಫಿಶ್ ಅಂತ. ಸೆಲ್ಫಿಶ್ನೆಸ್ ಅಂದರೆ ನೆಗೆಟಿವ್ ಆಗಿ ತಗೋಬಾರ್ದು. ಇಲ್ಲಿ ನಾನು ಓದಬೇಕು, ನಾನು ತಿನ್ನಬೇಕು, ನಾನು ಫಸ್ಟು ನಂದನ್ನು ನಾನು ಕ್ಲಿಯರ್ ಮಾಡ್ಕೊಂಬಿಡ್ಬೇಕು, ನಾನು ಸ್ಕೂಲ್ ಲೈಫಲ್ಲಿದ್ದರೆ ಸ್ಕೂಲಲ್ಲಿ ನಾನು ಬೈಸ್ಕೊಳ್ಳಲ್ಲ, ನಾನು ಯಾರ ಹತ್ರನೂ ಬೈಸ್ಕೊಳ್ಳೋ ಕೆಲಸ ಮಾಡಲ್ಲ,
ನನಗೆ ಯಾರೂ ಏನು ಹೇಳ್ಬಾರ್ದು, ಅದಕ್ಕೇನು ಬೇಕು ಅದು ಮಾಡ್ಕೋತಾ ಹೋಗ್ತಾರೆ. ಆಮೇಲೆ ಅವರು ನಾನು ಹಿಂಗೆ ನನಗೇನು ಬೇಕು ನಾನು ಉದ್ಧಾರ ಆಗಬೇಕು, ನಾನು ಮಾಡ್ಕೋತೀನಿ. ಅವ್ರ ಬಗ್ಗೆ ಬೇರೆಯವ್ರು ಏನು ಎಷ್ಟು ತಲೆ ಕೆಡಿಸ್ಕೊಳ್ಳೋದಿರಲ್ಲ. ಅವ್ರು ಮಾಡ್ಕೊಂಡು ಹೋಗ್ತಾರೆ, ಹೆಂಗಾದರೂ ಸರಿ ಮಾಡ್ಕೊಂಡು ಹೊರಟೋಗ್ತಾರೆ. ಸೊ ಆದರೆ ಇನ್ನೊಂದೇನೆಂದರೆ ಆ ಅಕ್ಕಪಕ್ಕ ಡಿಜಿಟ್ಸ್ ಇರುತ್ತಲ್ಲ, ಡೇಟು, ಮಂತು, ಇದು ಇಯರ್ ಅದೆಲ್ಲ, ಅವೆಲ್ಲ ಅವ್ರನ್ನ ಆ ಸೆಲ್ಫಿಶ್ನೆಸ್ಸು ಸ್ವಂತಕ್ಕೆ ಒಬ್ರಿಗೆ ಮಾತ್ರ ಬರ್ಬೋದು. ಆ ಮಂತ್ಗಳ ಮೇಲೆ ಡಿಪೆಂಡು ಅವ್ರ ಸಂಸಾರಕ್ಕೆ ಬರ್ಬೋದು. ಅದು ಬಿಟ್ಟರೆ ಅವರ ದೇಶಕ್ಕೂ ಬರ್ಬೋದು. ಆಯಿತಾ? ಏಪ್ರಿಲ್ ಮಂತು ಹೆಣ್ಮಕ್ಳದು ಯಾರ್ಯಾರಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ದೇಶನ ನನ್ನ ಕನ್ನಡ, ನನ್ನ ದೇಶ ಅಂತ ಇಷ್ಟಪಡೋರು ಬೇಕಾದಷ್ಟು ಜನ ಇದ್ದಾರೆ. ಆ ಥರ. ಸೊ ಹಾಗೆ ಸಾಕಿಷ್ಟು ಈ ಮಂತದ್ದು. ಇನ್ನೂ ಸರ್ತಿ ಚೆಕ್ ಡಿಸ್ಕಸ್ ಜಾನ್, ಫೆಬ್, ಮಾರ್ಚ್, ಮೇ. ಹೌದು, ಮೇನೂ ಹಾಗೆ. ಮೇದು ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೂ ಅವರು ವಿಲ್ ಪವರ್ನೇ ನಂಬಿಕೊಂಡಿರ್ತಾರೆ. ಕೇವಲ ಅವರು ವಿಲ್ ಪವರ್ನ ನಂಬ್ತಾ ಇರ್ತಾರೆ. ಇನ್ನು ನಾನು ಮಾಡಿದ್ರೆ ನಾನು ಉಂಟು ಅನ್ನೋ ಥರ. ಅದೇನಾಗುತ್ತೆ, ಅದು ಅಷ್ಟೇ ಫಸ್ಟ್ ಹಾಫ್ ಲೈಫ್ವರೆಗೂ ನಡ್ಕೊಂಡು ಹೋಗುತ್ತೆ. ಸಪೋಸ್ ಆ ಸೆಕೆಂಡ್ ಹಾಫಲ್ಲಿ ಸರೆಂಡರ್ ಆಗಬೇಕು ನೇಚರ್ಗೆ. ಅಂದರೆ ನಾನು ಅನ್ನೋದೆಲ್ಲ ನನಗೆ ಕೈ ಹಿಡ್ದು ಎತ್ತಾ ಇರೋದು ಇನ್ಯಾವುದೋ ಒಂದು ಶಕ್ತಿ ಇದೆ ಅದರಿಂದ ಅಂತ. ಅದನ್ನು ನಂಬಲಿಲ್ಲ, ಬೂಟಿಂಗ್ ಆಗುತ್ತೆ ಅವ್ರಿಗೂ ಅಷ್ಟೆ. ಆ ನಾನು ಅನ್ನೋದು ಬಿಡ್ಸೋಕ್ಕೆ ಏಟು ಕೊಡ್ತಾನೇ ಇರುತ್ತೆ, ಏಟು ಮೇಲೆ ಏಟು. ಅವ್ರಿಗೆ ಗೊತ್ತೇ ಆಗಲ್ಲ ಯಾಕಿದು ಹಿಂಗಾಗ್ತಾ ಇದೆ ಅಂತ. ಬಟ್ ಆ ಈಗೋ ಅನ್ನೋದು ಅಷ್ಟು ಹೈಲೈಟ್ ಆಗಿರುತ್ತೆ ಅವ್ರಿಗೆ. ಜೂನ್ ಗಂಡು ಮಕ್ಕಳು ಹೆಣ್ಮಕ್ಳು ವ್ಯತ್ಯಾಸ ಇದೆ. ಇಬ್ಬರಲ್ಲೂ ಒಂಥರ ಅವ್ರಿಗೇನು ಬೇಕೋ ಅದು ಮಾಡ್ಕೋತಾರೆ. ಆ ಮಾಡ್ಕೊಳ್ಳೋ ಅದೇ ಸ್ಪಿರಿಚುವಲ್ ಪವರ್ ಇರುತ್ತೆ. ಅವ್ರು ಏನು ಬಯಸ್ತಾರೆ ಅದು ಕ್ರಿಯೇಟ್ ಮಾಡ್ಕೊಳ್ಳೋ ಎಬಿಲಿಟಿ ಅವ್ರಿಗಿರುತ್ತೆ. ಹೌದು. ಮತ್ತು ಅವ್ರಿಗೆ ಒಂಥರ ಅವರು ಪೂರ್ತಿ ಪಾಸಿಟಿವ್ ಪಾತ್ಗೂ ಬರ್ಬೋದು ಅಥವಾ ಪೂರ್ತಿ ನೆಗೆಟಿವ್ ಪಾತ್ಗೂ ಬರ್ಬೋದು. ಅದು ಡಿಪೆಂಡ್ಸ್. ಅವ್ರದ್ದು ಅದೇ ಅಕ್ಕಪಕ್ಕ ಡೇಟ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಗಂಡು ಮಕ್ಕಳಾದರೂ ಹೆಣ್ಮಕ್ಳಾದರೂ ಆಲ್ಮೋಸ್ಟ್ ಗಂಡು ಮಕ್ಕಳು ಸ್ವಲ್ಪ ನೆಗೆಟಿವ್ ಪಾತ್ಗೆ ಬರೋದು ಜಾಸ್ತಿ. ಹೆಣ್ಮಕ್ಳು ಬರ್ತಾರೆ, ಅದೇ ಅದು ಡೇಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಂದರೆ ಈ ಕಡೆ ಬಂದರೆ ಸ್ಪಿರಿಚುವಲ್ ಆಗಿ ತುಂಬ ಲೆಫ್ಟ್ ಬ್ರೈನ್ಸಲ್ಲಿ ತುಂಬ ಆ್ಯಕ್ಟಿವ್ ಇರುತ್ತೆ. ತುಂಬ ಚೆನ್ನಾಗಿ ಎಳೆ ಹಿಡ್ಕೊಂಡು ಜಂಪ್ ಮಾಡ್ಕೊಂಡು ಹೊರಟೋಗ್ತಾರೆ. ಅಲ್ಲೂ ಅಷ್ಟೇ ಆ ಸೆಲ್ಫಿಶ್ನೆಸ್ ಈ 4th ಮಂತ್ಗಿತ್ತು ನೋಡ್ರಿ, ಆ ಥರ ಸೆಲ್ಫಿಶ್ನೆಸ್. ನಾನು ನಂದು ಅಂತ ನೋಡ್ಬೋದು, ಅಥವಾ ನಾನು ನನ್ನ ಬಳಗ ಅಂತ ನೋಡ್ಬೋದು. ನಾನು ನನ್ನ ಪ್ರಪಂಚ ಎಷ್ಟು ದೊಡ್ಡದಿರ್ತೋ ಅದಷ್ಟು ನಂದೇ ಅನ್ನೋ ಥರನೂ ಇರ್ತಾರೆ. ಹೆಂಗೆ ಬೇಕಾದರೂ ಡಿಪೆಂಡ್ಸ್. ಇಲ್ಲಿ ಸೆಲ್ಫಿಶ್ನೆಸ್ಸು ಆ ಕ್ಯಾರೆಕ್ಟರ್ ಆ ಡೇಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಆ ಥರ. ಸೊ ಹೆಣ್ಮಕ್ಳಿಗೆ ಏನಾದ್ರು ಸೆಪ್ರೇಟ್ ಇದೆಯಾ ಅಥವಾ ಸೇಮ್? ಇಬ್ಬರು ಸೇಮೇ ಇರ್ತಾರೆ ಇಲ್ಲಿ ಜೂನಲ್ಲಿ.